ಇಡಿ ಐಟಿ ದಾಳಿಗಳು ಕಾಂಗ್ರೆಸ್ ನಾಯಕರಿಗೆ ಹೊಸತೇನಲ್ಲ. ಆದರೆ ಡಿ.ಕೆ. ಸುರೇಶ್ ಅವರಿಗೆ ನೀಡಿರುವಂಥ ಅದೊಂದು ಇಡಿ ನೋಟಿಸ್ ಅಥವಾ ಇಡಿ ಸಮನ್ಸ್ ಏನಿದೆ ಈಗ ಭಾರಿ ದೊಡ್ಡ ಚರ್ಚೆಗೆ ಕಾರಣವಾಗ್ತಾ ಇದೆ. ಎಸ್, ನಾನು ಹೇಳ್ತಾ ಇರುವಂಥದ್ದು ಐಶ್ವರ್ಯ, ಚಿನ್ನದ ಸುಂದರಿ ಐಶ್ವರ್ಯ ಗೌಡ ವಿಚಾರದ ಬಗ್ಗೆ ಅವ್ರು ಆಡಿರುವಂಥ ಮಾತುಗಳು, ಜೊತೆಗೆ ಅವ್ರ ವಿರುದ್ಧ ಏನು ಪ್ರಕರಣ ಇದೆ ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ತನಿಖೆ ನಡೀತಾ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಡಿ ಈಗ ಡಿ.ಕೆ. ಸುರೇಶ್ ಅವರಿಗೂ ಕೂಡ ನೋಟಿಸನ್ನು ಕೊಟ್ಟಿದ್ದು 19ನೇ ತಾರೀಕು ಜೂನ್ 19ರಂದು ನೇರವಾಗಿ ಕಚೇರಿಗೆ ಬನ್ನಿ ಅಂತ ನೋಟಿಸ್ ನೀಡಿದೆ. ಆದರೆ ಜೂನ್ 19ಕ್ಕೆ ಬರೋಕ್ಕಾಗಲ್ಲ, ಬೇರೆ ಬೇರೆ ಕೆಲಸ ಇದೆ, ಹಾಗಾಗಿ 23ನೇ ತಾರೀಕು ನಾನು ಬಂದು ಹಾಜರಾಗ್ತೀನಿ ಅಂತ ಹೇಳ್ತಾನೆ ಸುರೇಶ್. ಇದರಲ್ಲಿ ನನ್ನ ಯಾವುದೇ ರೀತಿಯಂಥ ಪಾತ್ರವಿಲ್ಲ, ಯಾವ ಕಾರಣ ಕರೆದಿದ್ದಾರೋ ಗೊತ್ತಿಲ್ಲ, ನನ್ನ ಬಳಿ ಏನೆಲ್ಲ ಮಾಹಿತಿ ಇದೆ ಅದನ್ನು ಇಡಿ ಮುಂದೆ ಪ್ರಸ್ತುತ ಪಡಿಸ್ತೀನಿ ಅನ್ನುವಂಥ ಮಾತನ್ನು ಹೇಳ್ತಿದ್ದಾರೆ. ಹಾಗಾದರೆ ಏನಾಗ್ತಾ ಇದೆ ಈ ಇಡಿ ಪ್ರಕರಣದಲ್ಲಿ ನೋಡೋಣ ಬನ್ನಿ. ಇಡಿ ಅಧಿಕಾರಿಗಳು ಬಂದಿದ್ದಾರೆ ಅಂತ ಹೇಳಿ ಅವರು ಒಂದು ಸಮನ್ಸ್ ಅನ್ನ ಇಶ್ಯೂ ಮಾಡಿದ್ದಾರೆ. ನಮ್ಗೆ ಇಡಿ ಸುರೇಶ್ಗಾಗ್ಲಿ ನನಗಾಗ್ಲಿ ಏನು ಹೊಸ್ತೇನಲ್ಲ. ಅವ್ರೇನ್ ಪ್ರಶ್ನೆಗಳನ್ನ ಕೇಳ್ತಾರೆ, ಅವ್ರೇನ್ ಮಾಡ್ತಾರೆ, ಅದಕ್ಕೆ ಉತ್ತರ ಕೊಟ್ಟು ನಾನು ಬರೋದಿಲ್ಲ. ಡಿ.ಕೆ. ಸುರೇಶ್ ತಂಗಿ ಅಂತ ನಂಬಿಸಿ ಐಶ್ವರ್ಯಾಳಿಂದ ವಂಚನೆ ಕೇಸ್. ಮಾಜಿ ಸಂಸದ ಡಿ.ಕೆ. ಸುರೇಶ್ಗೆ ಇಡಿ ನೋಟಿಸ್ ಶಾಕ್. ಇವಳು ಒಡ ಹುಟ್ಟಿದ ತಂಗಿನೂ ಅಲ್ಲ, ದೇವರು ಕೊಟ್ಟ ತಂಗಿನೂ ಅಲ್ಲ. ಆದ್ರೂ ಆಪಾದನೆ ಮಾತ್ರ ಬೆನ್ನು ಬಿಡ್ತಿಲ್ಲ. ಅಷ್ಟೇ ಯಾಕೆ, ಇಡಿ ಅಧಿಕಾರಿಗಳು ಇದೀಗ ಬೆನ್ನು ಬಿದ್ದಿದ್ದಾರೆ. ವಂಚಕಿ ಐಶ್ವರ್ಯಾಳ ಗೋಲ್ಡ್ ಕೇಸ್ ಪ್ರಕರಣದಲ್ಲಿ ಮತ್ತೊಂದು ಮಹತ್ವದ ಬೆಳವಣಿಗೆಯಾಗಿದೆ. ಸದಾಶಿವನಗರಕ್ಕೆ ಇಂದು ಇಡಿ ಅಧಿಕಾರಿಗಳು ದಿಢೀರನೆ ಎಂಟ್ರಿ ಕೊಟ್ಟಿದ್ದು ಮಾಜಿ ಸಂಸದ ಡಿ.ಕೆ. ಸುರೇಶ್ಗೆ ಶಾಕ್ ಕೊಟ್ಟಿದ್ದಾರೆ. ವಿಚಾರಣೆಗೆ ಹಾಜರಾಗುವಂತೆ ಸಮನ್ಸ್ ನೀಡಿದ್ದಾರೆ. ಹತ್ತಾರು ಉದ್ಯಮಿಗಳಿಗೆ ಕೋಟಿ ಕೋಟಿ ಉಂಡೆನಾಮ ಹಾಕಿದ್ದ ಐಶ್ವರ್ಯ ಪದೇ ಪದೇ ಪ್ರಸ್ತಾಪ ಮಾಡಿದ್ದ ಹೆಸರು ಡಿ.ಕೆ. ಸುರೇಶ್ ಅವರದ್ದು. ಕಂಡವರ ಮುಂದೆ ಐಶ್ವರ್ಯ ತಾನು ಡಿ.ಕೆ. ಸುರೇಶ್ ಸಹೋದರಿ ಅಂದಿದ್ದೆ ಇಡಿ ಅಧಿಕಾರಿಗಳ ನೋಟಿಸ್ಗೆ ಮೂಲ ಕಾರಣವಾಗಿದೆ. ಆದ್ರೆ ಈ ನೋಟಿಸ್ ಬಗ್ಗೆ ಪ್ರತಿಕ್ರಿಯಿಸಿರೋ ಡಿ.ಕೆ. ಸುರೇಶ್ ಜೂನ್ 19ರಂದು ವಿಚಾರಣೆಗೆ ಹಾಜರಾಗುವಂತೆ ನೋಟಿಸ್ ಬಂದಿದೆ. ಸೋಮವಾರ ವಿಚಾರಣೆಗೆ ಹಾಜರಾಗ್ತೀನಿ, 7-8 ದಾಖಲೆ ಬೇಕು ಅಂತ ಕೇಳಿದ್ದಾರೆ. ಅವರು ಕೇಳಿದ್ದಕ್ಕೆ ಉತ್ತರ ಕೊಡ್ತೀನಿ ಅಂದಿದ್ದಾರೆ. ಗೊತ್ತಿಲ್ಲ ಉದ್ದೇಶ ಏನು ಅಂತ ನೋಟಿಸ್ ಕೊಟ್ಟಿದ್ದಾರೆ, ನೋಟಿಸ್ ಇಸ್ಕೊಂಡಿದೀವಿ. ಇಡಿ ಏನು ಹೊಸದಲ್ವಲ್ಲ, ಅವರು ಕೇಳಿರ್ತ ಡಾಕ್ಯುಮೆಂಟೇಶನ್ ಒಂದು 7-8 ಡಾಕ್ಯುಮೆಂಟೇಶನ್ ಬೇಕು ಅಂತ ಕೇಳಿದ್ದಾರೆ. ಸೊ ನನಗೆ ಯಾವುದೇ ವ್ಯಾವಹಾರಿಕವಾದಂತ ಸಂಬಂಧ ಇಲ್ಲ. ನನ್ನ ಎಲ್ಲ ಹಣಕಾಸಿನ ವ್ಯವಹಾರ ಆಗಲಿ, ಬೇರೆ ಏನೇ ವ್ಯವಹಾರಗಳಿದ್ರು ಎಲ್ಲನೂ ಕೂಡ ಸಾರ್ವಜನಿಕವಾಗಿ ಎಲ್ಲರೂ ಕೂಡ ತಿಳಿಸಿದ್ದೇನೆ. ಸೊ ಇದು ಏನ್ ಕೇಳಿದ್ದಾರೆ ಅಸಂಬದ್ಧವಾಗಿದೆ. ಸೊ ಅವರಿಗೆ ಮಾಹಿತಿ ಯಾರ್ಯಾರು ಏನೇನು ಕೊಟ್ಟಿದ್ದಾರೋ ನನಗೆ ಗೊತ್ತಿಲ್ಲ. ವಂಚಕಿ ಐಶ್ವರ್ಯ ಕೇಸ್ಗೂ ಡಿ.ಕೆ. ಸುರೇಶ್ಗೂ ಏನು ನಂಟು? ಕಾಂಗ್ರೆಸ್ ನಾಯಕ ಡಿ.ಕೆ. ಸುರೇಶ್ ತಂಗಿ ಅಂತ ನಂಬಿಸಿ ಐಶ್ವರ್ಯ ಗೌಡ ವಾರಾಹಿ ಚಿನ್ನಾಭರಣ ಮಳಿಗೆ ಮಾಲೀಕರಿಗೆ 9 ಕೋಟಿ ರೂಪಾಯಿಗೂ ಅಧಿಕ ಹಣ ವಂಚಿಸಿರೋ ಆರೋಪ ಕೇಳಿಬಂದಿತ್ತು. ಈ ಬಗ್ಗೆ ಚಂದ್ರಲೇಔಟ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. 2023ರ ಅಕ್ಟೋಬರ್ನಿಂದ 2024 ಏಪ್ರಿಲ್ ವರೆಗೆ ಹಂತ ಹಂತವಾಗಿ ಒಟ್ಟು 9 ಕೋಟಿ 82 ಲಕ್ಷ ಮೌಲ್ಯದ 14 ಕೆಜಿ 660 ಗ್ರಾಂ ಚಿನ್ನ ಪಡೆದು ವಂಚಿಸಿದ್ದಾಳಂತೆ. ರಾಜಕಾರಣಿಗಳ ಮೂಲಕ ಹೆಚ್ಚಿನ ಚಿನ್ನದ ವ್ಯಾಪಾರ ಮಾಡಿಸ್ತೀನಿ ಅಂತ ನಂಬಿಸಿ ಮೋಸ ಮಾಡಿದ್ದಾಳೆ ಅನ್ನೋ ಆರೋಪ ಇದೆ. ಸ್ಯಾಂಡಲ್ವುಡ್ ನಟ ಧರ್ಮೇಂದ್ರ ಹೆಸರು ಕೂಡ ಈ ಕೇಸ್ನಲ್ಲಿ ತಗ್ಲಾಕೊಂಡಿದೆ. ಚಿನ್ನದ ಹಣ ಪಾವತಿಗೆ ಕೇಳಿದಾಗ ಡಿ.ಕೆ. ಸುರೇಶ್ ಧ್ವನಿಯಂತೆ ಕರೆ ಮಾಡಿಸಿ ಕಾಲಾವಕಾಶ ಕೋರಿದ್ದರಂತೆ. ಆದ್ರೆ ಮತ್ತೆ ಹಣ ಕೇಳಿದಾಗ ಕೊಟ್ಟಾಗ ತಗೋಬೇಕು ಅಂತ ಧಮಕಿ ಹಾಕಿದ್ದಾಳೆ ಅಂತ ದೂರು ಕೊಡಲಾಗಿದೆ. ಐಶ್ವರ್ಯ ವಿರುದ್ಧ ದೂರು ಕೊಟ್ಟಿದ್ದ ಡಿ.ಕೆ. ಸುರೇಶ್ ತನ್ನ ಹೆಸರನ್ನ ಐಶ್ವರ್ಯ ದುರ್ಬಳಕೆ ಮಾಡಿಕೊಂಡಿದ್ದಾಳೆ ಅಂತ ಅಂದಿನ ನಗರ ಪೊಲೀಸ್ ಆಯುಕ್ತರಿಗೂ ಡಿ.ಕೆ. ಸುರೇಶ್ ಪತ್ರ ಬರೆದು ದೂರು ನೀಡಿದ್ರು. ಆಕೆಯ ನಿವಾಸದಲ್ಲಿ 2 ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡಿದ್ದಳು. ತಮ್ಮ ಕ್ಷೇತ್ರದವಳೆ ಎಂಬ ಕಾರಣಕ್ಕೆ ಅಣ್ಣಮ್ಮನ ಕೂರಿಸುವ ಕಾರ್ಯಕ್ರಮದಲ್ಲಿ ಡಿ.ಕೆ. ಸುರೇಶ್ ಭಾಗಿಯಾಗಿದ್ರು.
ಹೀಗೆ ಸಿಕ್ಕಿರುವ ಮಾಹಿತಿ ಪ್ರಕಾರ ಡಿಕೆ ಸುರೇಶ್ ಕಾರ್ಯಕ್ರಮದಲ್ಲಿ ಭಾಗಿಯಾಗೋ ಮೊದಲೇ 10 ಮಂದಿ ಪೊಲೀಸ್ ಅಧಿಕಾರಿಗಳು, ಐಎಎಸ್ ಅಧಿಕಾರಿಗಳು ಕೂಡ ಅಂದಿನ ಕಾರ್ಯಕ್ರಮದಲ್ಲಿ ಇದ್ರು ಎಂಬ ಮಾಹಿತಿ ಇದೆ. ಈ ಎರಡೂ ಕಾರ್ಯಕ್ರಮಗಳಲ್ಲಿ ಡಿಕೆ ಸುರೇಶ್ ಜೊತೆಗೆ ಫೋಟೋ ತೆಗೆಸಿಕೊಂಡಿದ್ದ ಐಶ್ವರ್ಯ ಗೌಡ ನಂತರ ತನ್ನ ಮಾತಿನ ಬಣ್ಣವನ್ನೇ ಬದಲಿಸಿ ಡಿಕೆ ಸುರೇಶ್ ಹೆಸರನ್ನೇ ದುರ್ಬಳಕೆ ಮಾಡಿಕೊಂಡಿದ್ದು ಜಗಜ್ಜಾಹೀರಾಗಿದೆ. ಇನ್ನು ಸಹೋದರನಿಗೆ ಇಡಿ ನೋಟಿಸ್ ಬಗ್ಗೆ ಪ್ರತಿಕ್ರಿಯಿಸಿರೋ ಡಿಸಿಎಂ ಡಿಕೆಶಿ, ಎಲ್ಲೋ ಪಕ್ಷದ ಕಾರ್ಯಕ್ರಮಕ್ಕೆ ಹೋಗಿರಬಹುದು, ಆದ್ರೆ ಇದಕ್ಕೂ ತಮಗೂ ಯಾವುದೇ ರೀತಿ ಕನೆಕ್ಷನ್ ಇಲ್ಲ ಅಂತ ಹೇಳಿದ್ದಾರೆ. ನಾವು ಯಾರೇ ನೋಟಿಸ್ ಕೊಟ್ಟರು ಬಹಳ ಗೌರವದಿಂದ ಸ್ವೀಕಾರ ಮಾಡಿ ಹಾಜರಾಗ್ತೀವಿ. ಐಶ್ವರ್ಯ ಗೌಡಂಗೂ ಡಿಕೆಗೂ ಎಲ್ಲ ಪಕ್ಷದ ಕೆಲಸಕ್ಕೆ ಕಾರ್ಯಕ್ರಮಕ್ಕೆ ಎಲ್ಲರೂ ಹೋಗಿರ್ಬೋದೇ ಹೊರತು ಡಿಕೆ ಸುರೇಶ್ಗೂ ಇದಕ್ಕೂ ಯಾವ ಥರದ ಸಂಬಂಧ ಇಲ್ಲ ಅಂತ ನಾನೇ ಬೆಳಗ್ಗೆ ಬಂದಿದ್ರು. ಅವರು ಅದೇನು ಅಂಟಾಕ್ಬಿಟ್ಟು ಹೋಯ್ತೀನಿ ಅಂದರು. ಏನು ಅಂಟಾಕೋದು ಹೋಗೋದು ಬೇಡ, ರಿಸೀವ್ ಮಾಡ್ಕೊಡಿ ಅಂತ ನಾನೇ PA ಫೋನ್ ಮಾಡಿ, ಸುರೇಶ್ ಇರಲಿಲ್ಲ ಮನೇಲಿ, ನಮಗೆ ನೀಡಿ ಸುರೇಶ್ಗಾಗಲಿ ನನಗಾಗಲಿ ಏನು ಹೊಸ್ತೇನಲ್ಲ, ಅವರು ಕಾನೂನು ಚೌಕಟ್ಟಲ್ಲೇ ಕೆಲಸ ಮಾಡಬೇಕು. ಐಶ್ವರ್ಯ ಗೌಡ ಒಂದರ್ಥದಲ್ಲಿ ಮೋಡಿ ಮಾತುಗಳು, ಬಣ್ಣ ಬಣ್ಣದ ಲೈಫ್ ಸ್ಟೈಲ್ ಮೂಲಕ ಹಲವರಿಗೆ ವಂಚನೆ ಮಾಡಿರೋದು ಸತ್ಯ. ಈ ಕೆಡ್ಡಾದಲ್ಲಿ ಇನ್ನೆಷ್ಟು ಮಂದಿ ಪ್ರಭಾವಿಗಳು ಗೊತ್ತಿದ್ದೋ ಗೊತ್ತಿಲ್ಲದೆಯೋ ಬಿದ್ದು ಎದ್ದು ವಂಚನೆಗೊಳಗಾಗಿದ್ದಾರೋ ಅಧಿಕಾರಿಗಳೇ ಬಯಲು ಮಾಡಬೇಕು. ಪ್ರಸನ್ನ ಗಾಂವ್ಕರ್, TV9 ಬೆಂಗಳೂರು.